ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ಮೇ 4, 2026 ಈ ದಿನ ನಿಮ್ಮ ಖಾತೆಗೆ 6 ಡಿಜಿಟ್ ಅಂಕೆಯ ಹಣ ಬರ್ಬೋದು. ಆದರೆ ಅದೇ ದಿನ ನಿಮ್ಮ ಹತ್ತಿರದವರು ನಿಮಗೆ ಮೋಸ ಮಾಡೋ ಪ್ಲ್ಯಾನ್ ಕೂಡ ನಡೀತಾ ಇದೆ. ವೃಷಭ ರಾಶಿಯವರೇ, ಕಳೆದ 2 ವರ್ಷದಿಂದ ಯಾಕೆ ನನ್ನ ಕಷ್ಟ ಮುಗಿತಾ ಇಲ್ಲ ಅಂತ ಯೋಚನೆ ಮಾಡ್ತಿದ್ರೆ, ಈಗ ಯೋಚನೆ ಮಾಡ್ತಿದ್ರಲ್ವಾ? ಇದಕ್ಕೆ ಉತ್ತರ ಈ ವಿಡಿಯೋದಲ್ಲಿ ಇದೆ. ಮುಂದಿನ 5 ದಿನದಲ್ಲಿ ನಿಮ್ಮ ಶತ್ರುಗಳ ಆಟ ಮುಗಿಯುತ್ತೆ. ಶುಕ್ರ ನಿಮ್ಮ ಜೇಬು ತುಂಬಿಸ್ತಾನೆ. ಆದರೆ ಒಂದು ಚಿಕ್ಕ ತಪ್ಪು ಮಾಡಿದರೆ ಲಕ್ಷ್ಮೀದೇವಿ ವಾಪಸ್ ಹೋಗ್ತಾಳೆ. ಏನದು ತಪ್ಪು? ಕೊನೆಯವರೆಗೂ ಕೂಡ ವಿಡಿಯೋ ನೋಡಿ. ಗ್ರಹಗಳ ಪವರ್. ಶುಕ್ರ ಪ್ಲಸ್ ಚಂದ್ರ. ವೃಷಭ ರಾಶಿಯ ಅಧಿಪತಿ ಶುಕ್ರ. ವೃಷಭ ರಾಶಿಯ ಅಧಿಪತಿ ಶುಕ್ರ ಆಗಿರ್ತಾನೆ. ಈಗ ಶುಕ್ರ ನಿಮ್ಮ 2ನೇ ಮನೆ ಧನಸ್ಥಾನದಲ್ಲಿ ಉಚ್ಚ ಆಗಿ ಕುಳಿತಿದ್ದಾನೆ. ಜೊತೆಗೆ ಚಂದ್ರ ನಿಮ್ಮ ರಾಶಿಯಲ್ಲೇ ಸಂಚಾರ ಮಾಡ್ತಿದ್ದಾನೆ. ಇದರರ್ಥ ಮಹಾಲಕ್ಷ್ಮಿ ಯೋಗ ಪ್ಲಸ್ ಗಜಕೇಶರಿ ಯೋಗ ಒಟ್ಟಿಗೆ ಬರ್ತಾ ಇದೆ. ನಿಮಗೆ ಕೈಗೆ ಎಟುಕಬೇಕಾಗಿದ್ದ ಹಣ ಈಗ ಸುಲಭವಾಗಿ ಸಿಗುತ್ತೆ. 7 ವರ್ಷಗಳಿಂದ ಕಾಡ್ತಿದ್ದ ಶನಿ ಕಾಟ ಮೇ 5ಕ್ಕೆ 90% ಕಡಿಮೆ ಆಗುತ್ತೆ. ನಿಮ್ಮ ಮಾತಿಗೆ ಈಗ ತೂಕ ಬರುತ್ತೆ. ನೀವು ಅಂದಿದ್ದೇ ನಡೆಯುತ್ತೆ. ಇನ್ನು ಶತ್ರು ಪ್ಲಸ್ ಸಾಲ. 96 ಗಂಟೆಗಳ ಕ್ಲೈಮ್ಯಾಕ್ಸ್ ಏನಿದೆ, ನಿಮ್ಮ ಸಂಬಂಧಿಕರಲ್ಲಿ ಒಬ್ಬರು ತುಂಬ ಹತ್ತಿರದವರು ನಿಮ್ಮ ಯಶಸ್ಸನ್ನು ನೋಡಿ ಹೊಟ್ಟೆ ಕಿಚ್ಚು ಪಡ್ತಾ ಇದ್ದಾರೆ. ಅವರು ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡ್ತಾ ಇದ್ದಾರೆ. ನಿಮ್ಮ ಕೆಲಸ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಆದರೆ ಮೇ 4ರಿಂದ ಮೇ 7ರವರೆಗೆ ಕಾಲಭೈರವ ಪ್ಲಸ್ ಲಕ್ಷ್ಮೀದೇವಿ ಒಟ್ಟಿಗೆ ಆ್ಯಕ್ಟಿವ್ ಆಗ್ತಾರೆ. ಆ ವ್ಯಕ್ತಿ ತಾನೇ ತನ್ನ ಬಾಯಿಂದ ಸಿಕ್ಕಿ ಬೀಳ್ತಾನೆ. ಅವನ ಮಾನ, ಮರ್ಯಾದೆ, ಹಣ ಎಲ್ಲವೂ ಕೂಡ ಜೀರೋ ಆಗುತ್ತೆ. ನೀವು ಏನು ಮಾಡಬೇಕಾಗಿಲ್ಲ, ಸುಮ್ಮನೆ ನೋಡ್ತಾ ಇರಿ. ಕರ್ಮ ಯಾರನ್ನು ಬಿಡೋದಿಲ್ಲ. ಇನ್ನು ಹಣ, ಹಳೆಯ ಸಾಲ ವಾಪಸ್ ಬರುತ್ತೆ. ಇನ್ಶೂರೆನ್ಸ್, PF, ಆಸ್ತಿ ವಿಚಾರದಲ್ಲಿ ದೊಡ್ಡ ಮೊತ್ತ ಅನ್ನೋದು ಕೈ ಸೇರುತ್ತೆ. ಇನ್ನು ವ್ಯಾಪಾರ. ಬಿಳಿ ಬಣ್ಣದ ವಸ್ತು, ಬೆಳ್ಳಿ, ಡೈರಿ, ಬಟ್ಟೆ, ಕಾಸ್ಮೆಟಿಕ್, ಲಕ್ಸುರಿ ಐಟಮ್, ಬಿಸ್ನೆಸ್ ಮಾಡೋರಿಗೆ ಬಂಪರ್. ಇನ್ನು ಉದ್ಯೋಗ. ಮಹಿಳಾ ಬಾಸ್ ಅಥವಾ ಸಹೋದ್ಯೋಗಿಯಿಂದ ದೊಡ್ಡ ಸಹಾಯ ಸಿಗುತ್ತೆ. ಮೇ 6ರ ಒಳಗೆ ನಿಮ್ಮ ಫೈಲ್ ಮುಂದಕ್ಕೆ ಹೋಗುತ್ತೆ. ಹಣ ಬಂದ ತಕ್ಷಣ ಭೂಮಿ, ಚಿನ್ನ ಅಥವಾ ಬೆಳ್ಳಿ ಮೇಲೆ ಇನ್ವೆಸ್ಟ್ ಮಾಡಿ. ಕೈಯಲ್ಲಿ ಇಟ್ಕೊಂಡ್ರೆ ಖರ್ಚಾಗಿ ಹೋಗ್ಬಿಡುತ್ತೆ. ಇನ್ನು ಆರೋಗ್ಯ ಪ್ಲಸ್ ಮನೆ. ಶುಕ್ರ ಕಫದ ಕಾರಕ ಆಗಿರ್ತಾನೆ. ಸಕ್ಕರೆ, ಸಿಹಿ, ಎಣ್ಣೆ ಜಾಸ್ತಿ ತಿನ್ನಬೇಡಿ. ಗಂಟ್ಲು, ಥೈರಾಯ್ಡ್, ಸ್ಕಿನ್ ಸಮಸ್ಯೆ ಬರಬಹುದು. ಇನ್ನು ಇದಕ್ಕೆಲ್ಲ ಪರಿಹಾರ ಏನು? ಬೆಳಿಗ್ಗೆ ಬಿಸಿ ನೀರಿಗೆ ನಿಂಬೆ ಹಿಂಡಿ ಕುಡೀರಿ. ಶುಕ್ರವಾರ ಬಿಳಿ ಬಟ್ಟೆ ಹಾಕಿ ಮೊಸರು ದಾನ ಮಾಡಿ. ಮನೆಯಲ್ಲಿ ಹೆಂಡತಿ ಅಥವಾ ತಾಯಿ ಅಥವಾ ಅಕ್ಕ ತಂಗಿಯನ್ನು ಖುಷಿಯಾಗಿ ಇಟ್ಕೊಳ್ಳಿ. ಅವರ ಕಣ್ಣೀರು ಬಿದ್ದರೆ ಶುಕ್ರ ಕೆಟ್ಟು ಹೋಗ್ತಾನೆ. ಶುಕ್ರವಾರ ಸಂಜೆ ಮನೆಗೆ ಮಲ್ಲಿಗೆ ಹೂ ತನ್ನಿ, ಜಗಳ ನಿಂತು ಹೋಗುತ್ತೆ. ಇನ್ನು ಪ್ರೀತಿ ಪ್ಲಸ್ ಮದುವೆ ಪ್ಲಸ್ ಮಕ್ಕಳು. ಸಿಂಗಲ್. ಈ ತಿಂಗಳು ನಿಮ್ಮ ಲೈಫ್ಗೆ ಹೊಸ ವ್ಯಕ್ತಿ ಎಂಟ್ರಿ ಕೊಡ್ತಾರೆ. ಯಾರ್ಯಾರು ಸಿಂಗಲ್ ಇದ್ದಾರೆ ಅವರಿಗೆಲ್ಲ. ಅವರು ಬಿಳಿ ಬಟ್ಟೆ ಇಷ್ಟಪಡೋರು, ಮಾತು ಕಡಿಮೆ, ಕೆಲಸ ಜಾಸ್ತಿ. ಇನ್ನು ಮದುವೆ ಆಗಿರೋರು ಸಂಗಾತಿಯೊಂದಿಗೆ ಹಳೆಯ ಜಗಳ ಮುಗಿಯುತ್ತೆ. ಶುಕ್ರವಾರ ಒಟ್ಟಿಗೆ ಪಾಯಸ ಮಾಡಿದ್ದೀನಿ. ಮಕ್ಕಳು ವಿದ್ಯೆಯಲ್ಲಿ ಮಕ್ಕಳು ಚೆನ್ನಾಗಿ ಮಾಡ್ತಾರೆ. ಆದರೆ ಮೊಬೈಲ್ ಜಾಸ್ತಿ ಕೊಡಬೇಡಿ. ಶುಕ್ರ ಕೆಟ್ಟರೆ ಮಕ್ಕಳು ಸೋಮಾರಿ ಆಗ್ತಾರೆ. ಇನ್ನು ದೊಡ್ಡ ಎಚ್ಚರಿಕೆ ಏನಿದೆ ಅಂದರೆ, ತಪ್ಪಿದ್ರೆ ಎಲ್ಲ ಕೂಡ ಹಾಳಾಗೋಗ್ಬಿಡುತ್ತೆ. ಏನಾದರೂ ತಪ್ಪಿದ್ರೆ ಅಹಂಕಾರ ಮಾಡೋದಕ್ಕೆ ಹೋಗಬೇಡಿ. ಹಣ ಬಂತು ಅಂತ ಬೀಗಬೇಡಿ. ನಾನೇ ದೊಡ್ಡವನ ಅಂತ ಅಂದರೆ ಶುಕ್ರ 24 ಗಂಟೆಯಲ್ಲಿ ನಿಮ್ಮನ್ನು ಕೆಳಗೆ ಹಾಕ್ತಾನೆ. ಇನ್ನು ಕೊಳಕು. ಮನೆ, ಬಾತ್ರೂಮ್, ಕಿಚನ್ ಕೊಳಕಾಗಿದ್ದರೆ ಲಕ್ಷ್ಮಿ ಬರಲ್ಲ. ಶುಕ್ರವಾರ ಮನೆ ಶುಚಿ ಮಾಡಿ. ಮಹಿಳೆಗೆ ಅವಮಾನ. ಯಾವುದೇ ಹೆಣ್ಮಕ್ಳಿಗೆ ಬೈದ್ರು, ಮೋಸ ಮಾಡಿದ್ರು ಕೂಡ ನಿಮಗೆ ಶುಕ್ರನ ಶಾಪ ತಾಪ ಎರಡು ಕೂಡ ತಟ್ಟೋದು ನಿಮಗೆ ಗ್ಯಾರಂಟಿ ಆಗುತ್ತೆ. ನಿಮಗೆ 7 ಜನ್ಮದಲ್ಲಿ ಕೂಡ ಕಷ್ಟ ಬರುತ್ತೆ. ಆದಷ್ಟು ನೀವು ಹೆಣ್ಣು ಮಕ್ಕಳಿಗೆ ಗೌರವ ಕೊಡೋದನ್ನು ಕಲೀರಿ. ಇನ್ನು ಸಿಂಪಲ್ ಪರಿಹಾರ. ಕೋಟ್ಯಾಧಿಪತಿ ಯೋಗ ಬರೋದಕ್ಕೆ ಏನು ಅಂದರೆ, ಶುಕ್ರವಾರ ಲಕ್ಷ್ಮೀದೇವಿಗೆ 5 ಗುಲಾಬಿ ಹೂ, ಕಲ್ಲು ಸಕ್ಕರೆ ನೈವೇದ್ಯ. ಓಂ ಶ್ರೀಯೈ ನಮಃ ಅಂತ 108 ಬಾರಿ ಜಪಿಸಿ. ದಾನ. ಬಡ ಹೆಣ್ಮಕ್ಳಿಗೆ ಎಸ್ಪೆಷಲಾಗಿ ಬಿಳಿ ಬಟ್ಟೆ, ಅಕ್ಕಿ, ಸಕ್ಕರೆ ದಾನ ಮಾಡಿ. ನಿಮ್ಮ ಪರ್ಸಲ್ಲಿ 5 ಏಲಕ್ಕಿ ಪ್ಲಸ್ ಬೆಳ್ಳಿ ನಾಣ್ಯ ಇಟ್ಕೊಳ್ಳಿ. ಮಂತ್ರ. ಸ್ನಾನ ಮಾಡಿ ಓಂ ದ್ರಾಂ ದ್ರೀಂ ಧ್ರೌಂ ಸ ಶುಕ್ರಾಯ ನಮಃ ಅಂತ 11 ಬಾರಿ ಹೇಳಿ. ಕ್ಲೋಸಿಂಗ್ ಪಂಚ್ ಹೇಳೋದಾದರೆ, ನಿಮಗೆ ವೃಷಭ ರಾಶಿಯವರೇ, ನೀವು ಭೂಮಿಯಷ್ಟೇ ತೂಕವಾಗಿರ್ತೀರ. ನಿಮ್ಮಷ್ಟು ತಾಳ್ಮೆ ಯಾರಿಗೂ ಇರೋದಿಲ್ಲ. ಇಷ್ಟು ದಿನ ಅದು ನಿಮ್ಮ ವೀಕ್ನೆಸ್ ಅಂತಿದ್ರು. ಆದರೆ ನಿಜವಾಗ್ಲೂ ಏನು ಗುಟ್ಟು ಗೊತ್ತಾ? ಅದೇ ನಿಮ್ಮ ಶಕ್ತಿ. ನಿಮ್ಮ ತಾಳ್ಮೆ ಏನಿದೆ ಅದೇ ನಿಮ್ಮ ದೊಡ್ಡ ಶಕ್ತಿಯಾಗಿರುತ್ತೆ. ಮುಂದಿನ 10 ದಿನಗಳು ನಿಮ್ಮ ಚಿನ್ನದ ದಿನಗಳಾಗಿರುತ್ತೆ. ಕಷ್ಟ ಅಂದರೆ ಏನು ಅಂತ ಮರೆತು ಹೋಗ್ತೀರಾ. ಆದರೆ ದೇವರನ್ನು, ಹಿರಿಯರನ್ನು ಮರಿಬೇಡಿ. ನಿಮಗೆಲ್ಲರಿಗೂ ಕೂಡ ತುಂಬಾ ಒಳ್ಳೆಯದಾಗುತ್ತೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇಶನು ಸುಖಿನೋ ಭವಂತು.